ಏನಿದು ಪಾರ್ಸಲ್ ಅಮೇರಿಕಾದಿಂದ ಎಲ್ಲ 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 ಇವು ನಿನ್ನೆಂತ ಕೊರಿಯರ್ ಸರ್ವಿಸ್ ಇರಬೇಕು. ಹಾಲ್ ಪ್ಯಾಕೆಟ್ನೋ ಇಲ್ಲ ನ್ಯೂಸ್ ಪೇಪರ್ನೋ ಮನೆ ಮಂದಿ ಬಿಸಾಕ್ ಹೋಗ್ತಾರಲ್ಲ ಹಂಗ್ ಬಿಸಾಕ್ ಹೋಗಿದ್ದಾನೆ. ಡಿಯರ್ ಜಾಜಿ, ನಾನು ಕಾವ್ಯ ಮುಂದಿನ ವಾರ ಅಮೆರಿಕದಿಂದ ನನ್ನ ಫ್ಯಾಮಿಲಿಯ ಜೊತೆ ಇಂಡಿಯಾಗೆ ಬರುತ್ತಿದ್ದೇನೆ. 1 ತಿಂಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲೇ ತಂಗುತ್ತೇನೆ. ನಾನು ನಿನ್ನ ನಂಬರಿಗೆ ಟ್ರೈ ಮಾಡಿದೆ, ನಿನ್ನ ನಂಬರ್ ಸಿಗಲಿಲ್ಲ. ಯಾವುದಕ್ಕೂ ತಕ್ಷಣ ಉತ್ತರಿಸು. ಅಮೆರಿಕದಿಂದ ಬಂದು 1 ತಿಂಗಳು ನನ್ನ ಮನೆಯಲ್ಲಿ ಟೆಂಟ್ ಊರ್ಬೇಕು ಅಂತ ತೀರ್ಮಾನಿಸಿದಾರಲ್ಲ. ನನ್ನ ಜಾಜಿ ಜಂಬಲ್ದಿನಿಯವರ ಸ್ನೇಹಿತರೆಲ್ಲ ಹಿಂಗೆ ಹುಟ್ಟುಬಾತ್ ಮೇಲೆ ಸಿಕ್ಕ ಗೊಂಬೆನ ಪ್ರೆಸೆಂಟು ಅಂತ ಕಳಿಸ್ಬಿಟ್ಟು 1 ತಿಂಗಳು ನನ್ನ ಮನೆಯಲ್ಲಿ ಜಾಂಡ ಹಾಕೋದಕ್ಕೆ ಅಂತ ಸ್ಕೆಚ್ ಆಗ್ತಾ ಇದ್ದಾರೆ. ಹೇಗಾದ್ರೂ ಮಾಡಿದ್ನ ತಪ್ಪಿಸ್ಬೇಕಲ್ಲ. ಏನು ಮಾಡೋದು? ವಾಟ್ ಮೈ ಡಿಯರ್ ಗುಬ್ಬಿ, ಯಾಕೆ ಪಾರ್ಸಲ್ ಬಂದಿದೆ? ಅಯ್ಯೋ ಶಿವನೇ, ನಾನೇ ಇದನ್ನು ಗಮನಿಸಲಿಲ್ಲ. ಓ ಮೈ ಗಾಡ್, ಮೋಸ್ಟ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಕಾವ್ಯ ಫ್ರಮ್ ಅಮೆರಿಕಾ, ಅವಳೆ ಕಳ್ಸಿರ್ಬೇಕು. ಹೌದಾ? ಗೋಲ್ಮಾಲ್ ಗ್ರಾಬಿಟಾ ಫ್ರಮ್ ಸೌತ್ ಆಫ್ರಿಕಾ. ಜಾಜಿ ಜಂಬಲ್ದಿನಿವ್ರೆ, ನಿಮ್ಮ ಸ್ನೇಹಿತ ಇರೋದು ಅಮೆರಿಕದಲ್ಲ ಅಥವಾ ಸೌತ್ ಆಫ್ರಿಕಾದಲ್ಲ? ನನ್ನ ಫ್ರೆಂಡ್ ಇರೋದು ಅಮೆರಿಕಾಲೇ, ಸೌತ್ ಆಫ್ರಿಕಾಲಿ ನನ್ನ ಫ್ರೆಂಡ್ಸ್ ಯಾರು ಇಲ್ಲ. ಮತ್ತಿದು ಸೌತ್ ಆಫ್ರಿಕಾದಿಂದ ಬಂದಿದೆ. ಏನಿದು? ರೇ ಜಾಜಿ ಜಂಬಲ್ದಿನಿವ್ರೆ, ಇದ್ರ ಒಳಗಡೆ ಅದೇನೋ ಟಿಕ್ 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 ಅಂತ ಶಬ್ದ ಬರ್ತಾ ಇದೆ, ಗಮನಿಸಿ. ಇದರಲ್ಲಿ ಬಾಂಬ್ ಇದೆ ಕಣ್ರೆ. ಬಾಂಬ್ ಯಾಕೆ ಪಾರ್ಸಲ್ ಮಾಡ್ತಾರೆ? ನೀವ್ ಹಿಂದಕ್ಕೆ ಬಂದ್ರಿ ಹೇಳ್ತೀನಿ. ಅದು ಜಾಜಿ ಜಂಬಲ್ದಿನಿಯವರೇ, ಈ ಸುಂದರವಾದ ಹುಡುಗಿಯರು ಇದಾರಲ್ಲ ಅವ್ರ ಮೇಲೆ ಭಯೋತ್ಪಾದಕರ ಕಣ್ಣು ಬಿದ್ದು ಬಿಟ್ಟಿದೆ. ಇದನ್ನ ಮೋಸ್ಟ್ಲಿ ನನ್ನ ಫ್ರೆಂಡ್ಸ್ ಯಾರೋ ಚೇಷ್ಟೆ ಮಾಡಕ್ಕೆ, ತಮಾಷೆ ಮಾಡಕ್ಕೆ, ಹೆದರ್ಸಕ್ಕೆ ಕಳ್ಸಿರ್ಬೇಕಷ್ಟೇ. ರೇ ಬೇಡ ಕಣ್ರೆ, ಬೇಡ ಕಣ್ರೆ, ಬೇಡ ಕಣ್ರೆ, ಬೇಡ ಕಣ್ರೆ. ತಾವೆಸರಿಗೆ ಲಂಕ ತೋರಿಸಿದ ಮೇಲೆ ಗಂಡುಗಳಿಂದ ಏನು ಬಂತು, ಅದೇನು ಅಂತ ಹೇಳಿ. ಇಷ್ಟೊತ್ತು ಎಲ್ಲ ಹೋಗಿದ್ದೆ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಡಿಪಾರ್ಟ್ಮೆಂಟ್ನವರೇ ಖುದ್ದಾಗಿ ನನ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡಿದ್ರು. ಯಾವುದೋ ಒಂದು ಬಾಕ್ಸ್ ಒಳಗಡೆ ಒಂದು ಬೊಂಬೆ ಪತ್ತೆಯಾಗಿದೆ. ಆ ಬೊಂಬೆ ಒಳಗಡೆ ಒಂದು ಬಾಂಬ್ ಇತ್ತಂತೆ. ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ನವರು ಎಲ್ಲ ಸ್ಕ್ಯಾನ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಆ ಬಾಕ್ಸ್ ಯಾವ ತರ ಇದೆ ಅನ್ನೋದನ್ನ ಒಂದು ರೇಖಾಚಿತ್ರ ಬಿಡುಗಡೆ ಮಾಡಿದ್ದಾರೆ. ಆ ಬೊಂಬೆ ಚಿತ್ರ ತೋರಿಸ್ತೀನಿ, ಎಲ್ಲರೂ ಒಂದ್ಸಲ ನೋಡ್ಕೊಂಡು. ಅತ್ತೆ, ಅವತ್ ನಿಮಗ್ ಪಾರ್ಸಲ್ ಬಂದಿದ್ದು ಈ ಚಿತ್ರದ ಬೊಮ್ಮೆನೆ ಅಲ್ವಾ? ಒಂದು ಅರೆಕ್ಷಣ ಸುಮ್ಮನಿರಿ, ಈಗ ಬಾಕ್ಸಿನ ಚಿತ್ರನ ಬಿಡುಗಡೆ ಮಾಡ್ತೀನಿ. ಜಾಜಿ ಅದಕ್ಕೆ ಅದೇ ಬಾಕ್ಸು ಅದೇ ಬೊಂಬೆ ಅಂದ್ಮೇಲೆ ಈ ಮಲ್ಲಿರೋ ಬೊಂಬೆನಲ್ಲಿ ಬಾಂಬ್ ಇದೆ ಅಂತ ಆಯ್ತು. ಚಂಪಚಮೇಲೆ, ನಾನು ಅವತ್ತೇ ಪಡ್ಕೊಂಡೆ ಕಣೆ ಇವ್ರಿಗೆ. ಯಾವ್ದು ಅಪರಿಚಿತ ಅಡ್ರೆಸ್ ಇಂದ ಬಂದಿದೆ, ಇದನ್ನು ಓಪನ್ ಮಾಡೋದು ಬೇಡ ಅಂತ. ನನ್ನ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಇವರು? ನಾನು ತಗೊಂಡೋಗಿ ನನ್ನ ಮಂಚದ ಕೆಳಗಡೆ ಇಟ್ಕೋತೀನಿ ಅಂದ್ರೆ ಇಟ್ಕೊಂಡ್ರಿ, ಈಗ ಅನುಭವಿಸ್ರಿ. ಮನೇಲಿ ಎಲ್ಲ ಕಡೆ ಹುಡುಕಾಡ್ದೆ, ಆ ಬೊಂಬೆ ಎಲ್ಲೂ ಸಿಗ್ಲಿಲ್ಲ. ಬದುಕಿ ಬಾಳ್ಬೇಕಾಗಿರೋ ಕಾಲದಲ್ಲಿ ಡಮ್ ಅಂದ್ಬಿಟ್ರೆ ಏನ್ ಮಾಡೋದು? ದೇವ್ರು ಕೊಡ್ತಂಗೆ, ನಾನೇ ನಿಮ್ಮೆಲ್ಲರ ಪಾಲಿಗೆ ಸತ್ತೋಗಿದ್ದೇನಾ? ನಾನು ಪೊಲೀಸ್ನವ್ರು ವಿಚಾರಿಸಿದ್ದೀನಿ. ಅದು ಒಂದು 3 ದಿನ ನಾವೆಲ್ಲರೂ ಮನೆ ಬಿಟ್ಬಿಡ್ಬೇಕಂತೆ. ಆಮೇಲೆ ಅವ್ರು ಬಾಂಬ್ ಸ್ಕ್ವಾಡ್ನವ್ರು ಕಳಿಸಿ ಆ ಬಾಂಬನ್ನ ಪತ್ತೆ ಮಾಡ್ತಾರಂತೆ. ಬನ್ನಿ, ಎಲ್ಲರ ಗಂಟೆ ಮುಟ್ಟ ಕಟ್ಕೊಂಡು ನನ್ನಿಂದ ಬಂದ್ಬಿಡಿ. ಎಲ್ಲಿಗೆ ಹೋಗೋಣ? ಎಲ್ಲೋ ಒಂದ್ ಕಡೆ ಟೆಂಟ್ ಹಾಕೊಂಡು ನೆಮ್ಮದಿಯಾಗಿರೋಣ ಬಂದ್ರೆ. ಆಕ್ಚುಲಿ ಆ ಬಾಂಬು ನಾವೇ ತಂದಿದ್ದಲ್ಲ, ಫಾರಿನ್ ಇಂದ ಪಾರ್ಸಲ್ ಬಂತು. ಆ ಪಾರ್ಸಲ್ ಅಲ್ಲಿ ಒಂದು ಹೆಣ್ಣು ಬೊಂಬೆ ಇತ್ತು. ಹೆಣ್ಣು ಬೊಂಬೆಯಲ್ಲಿ ಬಾಂಬ್ ಇಡಲ್ಲ ಅಂತ ಹೇಳ್ತಾರಲ್ಲ? ನೀವ್ ಯಾವ ಕಾಲದಲ್ಲಿದ್ರೆ ಮೇಡಮ್? ಹೆಣ್ಣು ಅನ್ನೋದು ಬಾಂಬ್ಗಿಂತ ಪ್ರಬಲ. ಇವ್ರ ಮನೆಯಲ್ಲಿ ಬಾಂಬ್ ಇದೆ, ಅದು ಬೊಂಬೆ ಬಾಂಬ್. ಅದು ಯಾವಾಗ ಹೇಗ್ ಸಿಡಿಯುತ್ತೆ ಅಂತ ಗೊತ್ತಿಲ್ಲ. ಪೊಲೀಸರು ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತಾರೆ ಅಂತ ಕಾದ್ ನೋಡೋಣ. ಏನ್ ಮೇಡಮ್? ನೀವು ನನ್ನ ಹಬಿಕೆಲ್ ಕೊಟ್ಟು ಕಳ್ಸಿದ್ರಲ್ಲ ರೇಖಾಚಿತ್ರ, ಅದ್ರಲ್ಲಿ ಒಂದ್ ಬೊಂಬೆ ಚಿತ್ರ ಇತ್ತು, ಬಾಕ್ಸ್ ಚಿತ್ರ ಇತ್ತು. ಆ ಬೊಂಬೆ ಒಳಗೆ ಬಾಂಬ್ ಇದೆ ಅಂತ ತಿಳ್ಕೊಂಡು ನಾವೆಲ್ಲ ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ವಿ. ಆ ರೇಖಾಚಿತ್ರ ನಿಮ್ಮ ಹತ್ರ ಇದೆಯಾ? ಇದೆ. ಈ ತರದ ರೇಖಾಚಿತ್ರನ ನಮ್ ಸ್ಟೇಷನ್ ಇಂದ ಬಿಡುಗಡೆ ಮಾಡೇ ಇಲ್ಲ. ನಿಜ ಏನು ಅಂತ ಸರಿಯಾಗಿ ಹೇಳಿ, ಇಲ್ಲಂದ್ರೆ ಉಲ್ಟುಲ್ಟ ನೇತಾಗ್ಬಿಡ್ತೀನಿ. ಸತ್ಯ ಏನಂತ ಒಪ್ಕೊಂಡ್ಬಿಡ್ತೀನಿ, ನನ್ನನ್ನು ಬಿಟ್ಬಿಡಿ ಸರ್. ಅದು ಸರ್, ನಮ್ಮ ಮನೆಗೆ ನನ್ನ ಮಡದಿ ಜಾಜಿ ಜಂಬಲ್ದಿನಿ ಇದಾರಲ್ಲ, ಅವರ ಸ್ನೇಹಿತೆ ಅಂತೆ ಸರ್, ಫಾರಿನ್ ಅಲ್ಲಿ ಇದ್ದಾಳಂತೆ, ಕಾವ್ಯ ಅಂತ. ಅವರು ಸಂಸಾರ ಸಮೇತವಾಗಿ ಬಂದು ಇಲ್ಲೇ ಠಿಕಾಣಿ ಹುಡ್ತೀನಿ ಅಂತ ಹೇಳಿದ್ರು ಸರ್. ಅದರ ಖರ್ಚನ್ನು ಭರಿಸೋದಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಸರ್. ಹಾಗಾಗಿ ಅಮೆರಿಕದಿಂದ ಬಂದಿರೋ ಪಾರ್ಸಲ್ ಬೊಂಬೆಗೆ ಇದು ಆಫ್ರಿಕಾದಿಂದ ಬಂದದ್ದು ಅಂತ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅದರೊಳಗಡೆ ಬಾಂಬ್ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟೆ ಸರ್. ಏನಯ್ಯ, ಟಿವಿ 10 ಅವ್ರನ್ನ ಕರೆಸಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ರವಾನೆ ಮಾಡ್ತಾ ಇದೀಯಾ? ಪೊಲೀಸ್ನವರು ಅಂದ್ರೆ ಏನ್ ಕೈಲಾಗಿರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಪಾಂಡುರಂಗ, ಭಯೋತ್ಪಾದನೆಗೆ ಕುಮ್ಮಕ್ ಕೊಡ್ತಾ ಇದೀಯ ಅಂತ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ.